ನೋಡಿ, ನಾವು ಮದುವೆ ಆದ ಹೊಸ್ತರಲ್ಲಿ ಹಾಳಾಗಿದ್ದು ಜಾಸ್ತಿ. ಎಲ್ಲೋ ತಿಂದ, ಎಲ್ಲೋ ಕೂತ, ಒಳ್ಳೆ ಯೋಚನೆ ಇಲ್ಲ. ದೇಹ, ಮೈ, ಮಾತು, ಮನಸ್ಸು, ತ್ರಿಕರಣಗಳು ಮೂರು ಕೊಳಕು. ಕೊಳಕು ದೇಹದ ಒಳಗೆ ಕೊಳಕು ಜೀವಗಳು ಬರ್ತಾರೆಯೇ ವಿನಃ ಉತ್ತಮ ಜೀವರು ಎಲ್ಲಿ ಬರ್ತಾರೆ? ಹಾಗಾದ್ರೆ ಉತ್ತಮರಾದವರು ಬರಬೇಕಾದ್ರೆ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಮನೆಗೆ ಅತಿಥಿಗಳು ಬಂದಾಗ ಅವ್ರು ನೋಡಿ ಕೂತ್ಕೊಳ್ಳಿ ಅಂತ ನೀವು ಅಂತೀರಿ. ತೋರಿಸಿದ ಸೀಟಲ್ಲಿ 2 ಇಂಚು ಧೂಳಿದ್ರೆ ಕೂಡ್ತಾರ? ಅವ್ರಂತಾರೆ ಇಲ್ಲ ಸುಮ್ಮನೆ ಹಾಗೆ ಬಂದೆ, ಬರ್ತೀನಿ, ಹೋಗ್ಬಾರ್ದು, ಹೊರಟೇ ಹೋಗ್ಬಿಡ್ತಾರೆ. ನಮ್ಮ ಹೃದಯದ ತುಂಬ, ಮನಸ್ಸಿನ ತುಂಬ ಕೆಟ್ಟ ಕೊಳಕು ಆಲೋಚನೆಗಳಿತ್ತು ಅಂತಾದರೆ, ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ತಿಂತಾ ಇದ್ರೆ, ಅದರಿಂದ ಮನಸ್ಸು, ಮಾತು, ಮೈ ಹಾಳು ಮಾಡಿಕೊಂಡಿದ್ರೆ ಅಲ್ಲಿ ಹೇಗೆ ಬರುತ್ತೆ ನೋಡಿ? ಕೊಚ್ಚೆ ಇದ್ದರೆ ಅಲ್ಲಿ ಹಂದಿ ಬರುತ್ತೆ, ಎಮ್ಮೆ ಬರುತ್ತೆ, ಸೊಳ್ಳೆ ಬರುತ್ತೆ. ಅಲ್ಲಿ ಹಂಸ ಪಕ್ಷಿ ಬರಲ್ಲ. ಹಂಸ ಪಕ್ಷಿ ಬರಬೇಕಾದ್ರೆ ಹೇಗಿರಬೇಕು? ತಿಳಿಯಾಗಿ ಸ್ವಚ್ಛವಾಗಿ ನೀರು ಇದ್ರೆ ಅಲ್ಲಿ ಶುದ್ಧವಾದ ಬಿಳಿ ಬಣ್ಣದ ಹಂಸ ಪಕ್ಷಿಗಳು ವಿಹಾರ ಮಾಡುತ್ತೆ ಅಲ್ವಾ? ಹಾಗಾದರೆ ಪರಮಹಂಸರು, ಭಗವದ್ಭಕ್ತರು ನಮ್ಮ ಮನೆಯಲ್ಲಿ ಮಗನಾಗಿ ಬರಬೇಕಾದ್ರೆ ನಾವು ಪರಂಪರೆಯಿಂದ ಸಾತ್ವಿಕತೆಯನ್ನು ಉಳಿಸ್ಕೊಂಡು ಬಂದಿರಬೇಕಂತ. ಅದಕ್ಕೆ ಈ ಗಂಡ ಹೆಂಡತಿ ವಿವಾಹ ಆದಮೇಲೆ ವಿಚಾರ ಮಾಡಿದ್ದಾರೆ, ನಮಗೆ ನರಕದಿಂದ ಪಾರು ಮಾಡುವಂತಹ ಮಗ ಬೇಕು, ಅವನೇ ಮಗ ಅಂತ ಕರೆಯೋದು. ಹಾಗಾಗಿ ಯಾರು ನರಕದಿಂದ ಪಾರು ಮಾಡುವ ಮಕ್ಕಳನ್ನು ಪಡೆದಿದ್ದಾರೆ ಅಂತ ಯೋಚನೆ ಮಾಡಿದಾಗ ಅವರಿಗೆ ನೆನಪು ಬಂದದ್ದು ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ. ಪಾಂಡು ಮಹಾರಾಜ ನೋಡಿ, ಅವನಿಗೆ ಸ್ವತಃ ಮಕ್ಕಳನ್ನು ಪಡೆಯುವ ಯೋಗ್ಯತೆಯನ್ನು ಕಳ್ಕೊಂಡು ಬಿಟ್ಟಿದ್ದ. ಹೆಂಡತಿನ ಮುಟ್ಟಿದ್ರೆ ಸಾವು ಬರ್ತಿತ್ತು ಅವನಿಗೆ. ಆದರೂ ಕೂಡ ಹೆಂಡತಿಯಾದ ಕುಂತಿ ದುರ್ವಾಸರ ಪರಮಾನುಗ್ರಹಕ್ಕೆ ಪಾತ್ರಳಾಗಿ ಗಂಡನ ಅನುಗ್ರಹದಿಂದ ಮಂತ್ರ ವಿದ್ಯೆಯಿಂದ ಧರ್ಮರಾಜನನ್ನು, ಭೀಮನನ್ನು, ಅರ್ಜುನನನ್ನು, ಎಂಥ ಮಕ್ಕಳ್ರಿ, ನರಕದಿಂದ ಪಾರು ಮಾಡುವಂತಹ ಮಕ್ಕಳು. ಪರಾಶರರು ವೇದವ್ಯಾಸ ದೇವರನ್ನು, ಕರ್ದಮರು ಕಪಿಲನಾಮಕ ಪರಮಾತ್ಮನನ್ನೇ ಪಡೆದರು. ಹಾಗಾದರೆ ನಾವು ಕೂಡ ಭಗವಂತನ ಸೇವಾ ಮಾಡೋಣ ಅಂತ ದೇವರ ಸೇವೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ? ಬೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ, 12 ವರ್ಷಗಳ ಕಾಲ ಸೇವೆ ಮಾಡಿದ್ದಾರಂತೆ. ಅನಂತ ಪದ್ಮನಾಭ ಅನಂತೇಶ್ವರನ ಸನ್ನಿಧಾನದಲ್ಲಿ 12 ವರ್ಷ. 12 ವರ್ಷ ಏನು ಸೇವೆ ಮಾಡಿದ್ರು? ಯಾಕೆಂದರೆ ನಮ್ಗೆ 7 ದಿನ ಸೇವೆ, 3 ದಿನ ಸೇವೆ ಮಾಡೇ ಸಾಕಾಗಿರುತ್ತೆ. ನಾವೆಲ್ಲ 3 ದಿನ ಸೇವೆ ಅಂತ ಹೋಗಿರ್ತೀವಿ. ಏನು ಮಾಡ್ತೀರಿ? ಒಂದು 3 ನಮಸ್ಕಾರ ಮಾಡಿದ್ರೆ 3 ಮೂಲೆಯಲ್ಲಿ ಕೂತು ಎದ್ದು ಬಂದಿರ್ತೀವಿ. 3 ನಮಸ್ಕಾರ ಹಾಕುವಾಗಲೇ ಮಂಡಿ ನೋವು, ಕೈ ನೋವು, ಕಾಲು ನೋವು. ಆಗಲೇ ಮೊದಲೊಂದು ಸತಿ ಕಾಫಿ, ಮಧ್ಯ ಒಂದು ಸತಿ ನಮ್ಮ ಸೇವೆ ಎಲ್ಲ ಇಂಥದ್ರಿ ಅಲ್ಲ, ನಮ್ಮ ಯೋಗ್ಯತೆನೇ ಅಷ್ಟು. ನಮ್ಗೆ ನೋಡಿ, ಊಟ ಮಾಡಿದ್ರೆ ಸುಸ್ತು, ಮಾಡದೇ ಇದ್ದರೆ ಸುಸ್ತು, ಕೂತಿದ್ರೆ ಸುಸ್ತು, ನಿಂತಿದ್ರೆ ಸುಸ್ತು, ಮಲಗಿದ್ರೆ ಸುಸ್ತು, ಟೋಟಲ್ ಸುಸ್ತೇ ಸುಸ್ತು, ಯಾವಾಗೂ ಸುಸ್ತು. ಏನು ಶಕ್ತಿ ಇಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಹಿರಿಯರಿಗಿದ್ದ ಒಂದು ಆ ಉತ್ಸಾಹ, ಆ ಒಂದು ಉತ್ಸುಕತೆ ನಮಗೇನಾದ್ರು ಉಳಿದಿದೆಯಾ ಇವತ್ತು? ಏನಿಲ್ಲ. ನಮ್ಮ ಹಿರಿಯರು, ಆಚಾರ್ಯರ ತಂದೆ ತಾಯಿಗಳಂತ ಕರೆಸ್ಕೊಂಡವ್ರು ಏನು ವ್ರತ ಮಾಡಿದ್ರು? 12 ವರ್ಷ ಏನು ಮಾಡಿದ್ರು ಅವರು ಅಂದರೆ, ತೀವ್ರೈ ಪಯೋವ್ರತಮಕೈ ವಿವಿಧೈರ್ವ್ರತಾಗ್ರ್ಯೈ ಜಾಯಾಪತಿರ್ಗುಣಗಣಾರ್ಣವ ಪುತ್ರ ಕಾಮೌ. ಗುಣಗಳಿಂದ ಮಂಡಿತನಾದ ಉತ್ತಮನಾದ ಮಗನನ್ನು ಪಡಿಬೇಕು ಅಂತ ಹೇಳಿ ಆ ತಂದೆ ತಾಯಿಗಳು 12 ವರ್ಷ ತೀವ್ರವಾದ ವ್ರತವನ್ನು ಮಾಡಿದ್ದಾರೆ, ಪಯೋವ್ರತವನ್ನು ಮಾಡಿದ್ದಾರಂತೆ. 1 ಲೋಟ ಹಾಲು ಮಾತ್ರ ಕುಡಿದಿರೋದು, ಮತ್ತಿನ್ನೊಂದಿಲ್ಲ, ಏನೇನಿಲ್ಲ. ಇವತ್ತು ದೇವರ ಪೂಜೆ ಮಾಡಿ 1 ಲೋಟ ಹಾಲು ನೈವೇದ್ಯ ಮಾಡಿ ಕುಡಿದ್ರೆ ಮುಗಿದೋಯ್ತು. ನಾಳೆವರೆಗೂ 1 ಡ್ರಾಪ್ ನೀರಿಲ್ಲ. ಇದು ಮಾಡುವಂಥದ್ದು ಅದು ಪಯೋವ್ರತ. ಪಾಲ್ಗುಣಸ್ಯಮಲೆ ಪಕ್ಷೇ ದ್ವಾದಶಾಹಂ ಪಯೋವ್ರತಃ ಅರ್ಚಯೇದ್ ಅರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಭಾಗವತದಲ್ಲಿ ವಾಮನಾವತಾರದ ಚರಿತ್ರೆ 8ನೇ ಸ್ಕಂದದಲ್ಲಿ ಬರುವಾಗ ಅಲ್ಲಿ ಕಶ್ಯಪರು ಅದಿತಿಗೆ ಈ ಪಯೋವ್ರತವನ್ನು ವರ್ಣನೆ ಮಾಡಿದ್ದಾರೆ.
ಅಂತಹ ಉತ್ಕೃಷ್ಟವಾದ ವ್ರತಗಳು. ವಾಮನನನ್ನು ಮಗನನ್ನಾಗಿ ಪಡೆಯುವಾಗ ದೇವಮಾತೆಯಾದ ಅದಿತಿ ಯಾವ ವ್ರತವನ್ನು ಮಾಡಿದ್ದಾಳೆ ಆ ವ್ರತವನ್ನು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮದ್ದಿಗೆ ದಂಪತಿಗಳು ಅನಂತೇಶ್ವರನ ಸನ್ನಿಧಾನದಲ್ಲಿ ಮಾಡಿದ್ದಾರೆ. ಹಾಗೆ ಮಾಡೋದ್ರಿಂದ ಭೂರಿವ್ರತ ಪ್ರಭವ ದಿವ್ಯ ಸುಖಾಂತಿಮಂತೌ ತೌ ದೇಹ ಶುದ್ಧಿ ಮತಿ ಮಾತ್ರ ಮತ ಲಭೇತಾಂ. ಭಗವಂತನ ಸೇವಾ ಮಾಡಿದ್ದರ ಫಲವಾಗಿ ಅವರ ಮೈ, ಅವರ ಮನಸ್ಸು, ಅವರ ಮಾತು ಪರಿಶುದ್ಧ ಆಗಿದೆಯಂತೆ. ಅಂತಹ ಸಂದರ್ಭದಲ್ಲಿ ಮದ್ದಿಗೇಹ ದಂಪತಿಗಳು, ಆ ಭಟ್ಟರ ಪತ್ನಿ ತಾನು ಗರ್ಭವತಿಯಾಗಿದ್ದಾಳೆ. ಯದ್ಯಪಿ ವಾಯುದೇವರಿಗೆ ಗರ್ಭವಾಸ ಇಲ್ಲರಿ, ಅದಕ್ಕೆ ಮುಂಚೆ ಆ ತಾಯಿಯ ಗರ್ಭದಲ್ಲಿ ಕುಬೇರನ ಮಗನಾದ, ಕುಬೇರನ ಭೃತ್ಯನಾದ ಮಣಿಭದ್ರ ಅಂತ ಅವನು ಆ ಗರ್ಭದ ಒಳಗಿದ್ದ ಅಂತ ತಿಳಿಸ್ತಾರೆ. ವಾಯೋರಾಜ್ಞಾಂ ಪುರಸ್ಕೃತ್ಯ ಮಣಿಭದ್ರ ಸಯೇವಹಿ ಮಧ್ಯಗೇಹಸ್ಯ ಭಾರ್ಯಾಯಾಂ ಪ್ರವೇಶಂ ಕೃತವಾನ್ ಪ್ರಭು. ಆ ಮಧ್ಯಗೇಹರ ಹೆಂಡತಿಯ ಗರ್ಭದ ಒಳಗೆ ಈ ಮಣಿಭದ್ರ ಅನ್ನುವವ 9 ತಿಂಗಳು ಇದ್ದ. ಇನ್ನೇನು ಮಗು ಪ್ರಸವ ಆಗತ್ತೆ ಅನ್ನುವ ಕಾಲಕ್ಕೆ ಸ್ವಯಂ ವಾಯುದೇವರು ಗರ್ಭವನ್ನು ಪ್ರವೇಶ ಮಾಡಿ ಮೊದಲಿದ್ದ ಆ ಮಗುವನ್ನು ಹೊರಹಾಕಿ ತಾವು ಒಳಗೋಗಿ ಈಚೆಗೆ ಬಂದಿದ್ದಾರೆ. ಹೇಗೆ? ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಭಗವಾನ್ ಪರಮಸೌ ಭಗವಾನ್ ವಿವೇಶ. ಒಳಗಿದ್ದ ಜೀವವನ್ನು ಹೊರಗೆ ಹಾಕಿದ್ರು, ತಾವೊಳಗೆ ಪ್ರವೇಶ ಮಾಡಿ ಅವತರಿಸಿ ಬಂದಿದ್ದಾರೆ. ಯಾಕಂದರೆ ವಾಯುದೇವರಿಗೆ ಗರ್ಭವಾಸಾದಿ ದುಃಖಗಳಿಲ್ಲಂತೆ. ಯಾಕಂದರೆ ಅವರು ಜೀವೋತ್ತಮರು. ಅಂತಹ ವಾಯುದೇವರು ಅವತಾರ ಆಗಿದ್ದೇ ತಡ ದೇವಲೋಕದ ವಾದ್ಯಗಳೆಲ್ಲ ಕೇಳಿಸ್ತಾ ಇದೆ, ದೇವತೆಗಳು ಆನಂದ ಪಟ್ಟಿದ್ದಾರೆ. ಇದು ತಂದೆಯಾದ ಮಧ್ಯಗೇಹರಿಗೆ ಗೊತ್ತಾಯಿತು. ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯಮತಿಷ್ಟ ಹೇತು. ಒಳ್ಳೆ ಪುತ್ರೋತ್ಸವ ಕೇಳಿದ ಆ ದಂಪತಿಗಳು ಬಹಳ ಆನಂದವನ್ನು ಪಟ್ಟಿದ್ದಾರೆ. ಆ ಮಗುವಿಗೆ ನಾಮಕರಣ ಮಾಡಿದ್ದಾರೆ, ಜಾತಕರ್ಮ ಮಾಡಿದ್ದಾರೆ. ವಾಸುದೇವ ಅಂತ ಹೆಸರಿಟ್ರಂತ. ಜ್ಞಾನಾರ್ಥಮೇವ ಯದಭೂತ್. ಈ ಮಗು ಭೂಮಿಗೆ ಬಂದದ್ದೇ ತತ್ವಜ್ಞಾನವನ್ನು ಕೊಡಲಿಕ್ಕೆ. ಅದಕ್ಕೋಸ್ಕರವಾಗಿ ವಾಸುದೇವ ಅಂತ ಮಗುವಿಗೆ ನಾಮಕರಣ ಮಾಡಿದ್ದಾರೆ. ಮಧ್ಯಗೇಹ ಭಟ್ಟರು ಅಂತ ಶ್ರೀಮಂತರಲ್ಲ ಪಾಪ. ಆ ಸಂದರ್ಭದಲ್ಲಿ ಪೂರ್ವಾಲಯ ಅಂತ, ಮೂಡಿಲ್ಲಾಯ ಅಂತ ಇವತ್ತಿಗೂ ಉಡುಪಿ ಕಡೆ ಇರ್ತಕ್ಕಂಥದ್ದು ಆ ಫ್ಯಾಮಿಲಿ, ಮೂಡಿಲ್ಲಾಯರು ಅಂತ. ಸಂಸ್ಕೃತದಲ್ಲಿ ಪೂರ್ವಾಲಯ ಅಂತ ಕರೀತಾರೆ. ಪೂರ್ವದ ದಿಕ್ಕಿನಲ್ಲಿ ಮನೆ ಉಳ್ಳವರು ಅಂತ. ಆತ ಒಬ್ಬ ಧನಿಕ. ಇವರು ಮನೇಲಿ ಗಂಡು ಕೂಸಾಗಿದ್ದು ನೋಡಿ ಮಗುವಿಗೆ ಕುಡಿಲಿಕ್ಕೆ ಹಾಲು ಕೊಟ್ಟಾಗತ್ತೆ ಅಂತೇಳಿ ದೇವರು ಪ್ರೀತನಾಗಲಿ ಅಂತ ಒಂದು ಗೋದಾನ ಮಾಡಿದ್ದಾರೆ. ಆ ಗೋದಾನದ ಮಹತ್ವವನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ನಿರ್ವಾಣ ಹೇತು ಮಲಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ದಾನ ಮೋಕ್ಷಕ್ಕೆ ಕಾರಣ ಆಗುವ ಕರ್ಮ. ದಾನಂ ವಿತರಣಂ ಪ್ರೋಕ್ತಂ. ಆದರೆ ಹೇಗಂದ್ರೆ ಹಾಗೆ ದಾನ ಮಾಡಿದ್ರೆ ಅದು ನಮಗೆ ಮೋಕ್ಷಕ್ಕೆ ಜ್ಞಾನಕ್ಕೆ ಕಾರಣ ಆಗಲ್ಲ. ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ 3 ಬಗೆಯ ದಾನವನ್ನು ಹೇಳಿದ್ದಾನೆ. ಸಾತ್ವಿಕ ದಾನ, ತಾಮಸ ದಾನ, ರಾಜಸ ದಾನ. ಯಾವ ರೀತಿ ಮಾಡಬೇಕು ಅದನ್ನು ತಿಳ್ಕೊಂಡ್ರೆ ಸಾಕು. ಸಾತ್ವಿಕ ದಾನ, ದಾನ ಮಾಡುವಾಗ ದಾತವ್ಯಂ, ಇದು ಕೊಡಬೇಕು. ದೇವರು ನನಗೆ ಯಾಕೆ ಕೊಟ್ಟಿದ್ದಾನೆ ಅಂದರೆ ಭೋಗಕ್ಕೆ ಕೊಟ್ಟಿಲ್ಲ, ತ್ಯಾಗಕ್ಕೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸುಮ್ಮನೆ ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ.
ಬ್ಯಾಂಕಲ್ಲಿ ಕ್ಯಾಶಿಯರ್ಗೆ ಕ್ಯಾಶ್ ಯಾಕೆ ಕೊಡ್ತಾರೆ? ಸಾಯಂಕಾಲ ಆಗುವಾಗ ಬ್ಯಾಗಲ್ಲಿ ಹಾಕ್ಕೊಂಡು ಮನೆಗೆ ಹೋಗು ಅಂತನ. ಯಾಕೆ ಕೊಡೋದು? ಯಾರ್ಯಾರು ಇಟ್ಟಿರ್ತಾರೋ ಅವ್ರು ಬರ್ತಾರೆ, ಅವರು ಕೊಡು ಅಂತ ಕೊಟ್ಟದ್ದೇ ವಿನಃ ಕೊಂಡು ಹೋಗು ಅಂತ ಕೊಟ್ಟದ್ದಲ್ಲ. ಈ ಭೂಮಿಲಿರೋ ನಾವೆಲ್ಲ ಕ್ಯಾಶಿಯರು. ದೇವರು ನಮ್ಮ ಹತ್ರ ಕ್ಯಾಶ್ ಯಾಕಿಟ್ಟಿದ್ದಾನೆ ಅಂದರೆ, ಕೊಡಪ್ಪ, ಯಾರ್ಯಾರು ಕೊಡಬೇಕಿದೆಯೋ ಟೈಮಿಗೆ ಕೊಟ್ಬಿಡಪ್ಪ. ಕೆಲವ್ರಿಗೇನು ಗೊತ್ತಾ, ಕೊಡೋರಿಗೆಲ್ಲ ಕೊಟ್ಬಿಟ್ರೆ ನಂಗೇನು ಉಳಿಯುತ್ತೆ ಅಂತೇಳಿ ಕೊಡೋರ್ಗೆ ಯಾರಿಗೂ ಕೊಡೋದೇ ಇಲ್ಲ ಅಲ್ವಾ? ಅದು ಮಾಡಬಾರ್ದು. ನಿಜ ಹೇಳ್ತೇನೆ, ಕ್ಯಾಶಿಯರ್ ಬ್ಯಾಂಕಿಂದ ಈಚೆಗೆ ಬರುವಾಗ ಅಪ್ಪ ಅಂತಾನೆ. ಯಾಕಂದ್ರೆ ಕೊಡೋರಿಗೆಲ್ಲ ಕೊಡದೆ ಎಲ್ಲೂ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಅವನು ಭಾರಿ ಬದುಕದ. 10 ರೂಪಾಯಿ ವ್ಯತ್ಯಾಸ ಬಂದರೂ ಕುತ್ತಿಗೆಗೆ ಬರುತ್ತದು. ಹಾಗಾದ್ರೆ ದೇವ್ರ ದುಡ್ಡಿದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಪುಂಜೀತ ಮಾಗೃತ ಕತ್ಯತ್ವಿದ್ದನಂ. ನಾವ್ಯಾರು ಬರುವಾಗ ಯಾರಾದರೂ, ಇವತ್ತು ನಾವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಅಂತ ಭಾರಿ ಅಂತೀವಿ. ಬರುವಾಗ ಏನು ತಂದ್ವಿ? ಇಲ್ಲ. ಹೋಗುವಾಗ ಏನು ತೊಗೊಂಡು ಹೋಗ್ತೀವಿ? ಇಲ್ಲ. ಇರುವಾಗ ಮಾತ್ರ ಎಲ್ಲ ನಂದು ಅಂತೀವಿ. ಇದು ಬೇಡ ಅಂತಾರೆ.